ಬ್ಯಾಚುಲರ್ ಇರುವಾಗ ಉಂಟಲ್ಲ ತುಂಬಾ ವಿದ್ಯೆಗಳನ್ನೆಲ್ಲ ಕಲಿತಾರೆ. ಅದಾದ್ಮೇಲೆ ಉಂಟಲ್ಲ ನಾನು 2 ಟೊಮೆಟೊನ ತಗೊಂಡಿದ್ದೇನೆ. ಸೊ ನಮ್ಮ ಹುಡುಗರ ಶೈಲಿಯ ಚಿಕನ್ ಕರಿ ರೆಡಿ. ಹಲೋ ನನ್ನ ವೀಕ್ಷಕರೇ, ನಾನು ಹೊಸ ಬ್ಲಾಗ್ ಜೊತೆ ಬಂದಿದ್ದೇನೆ. ಹುಡುಗರು ಉಂಟಲ್ಲ ಬ್ಯಾಚುಲರ್ ಇರುವಾಗ ಉಂಟಲ್ಲ ತುಂಬಾ ವಿದ್ಯೆಗಳನ್ನೆಲ್ಲ ಕಲಿತಾರೆ. ಅದರಲ್ಲಿ ನಾನೊಂದು ಕಲಿತ ವಿದ್ಯೆ ಅಂದ್ರೆ ಚಿಕನ್ ಕರಿ ಮಾಡುವಂಥದ್ದು. ಅದಕ್ಕೆ ನನ್ನ ಹೆಂಡತಿ ಹೇಳ್ತಾ ಇದ್ಲು ನಂಗೆ, ಒಂದು ನೀವು ಬ್ಯಾಚುಲರ್ ಇರುವಾಗ ಮಾಡಿದಂತ ಅದನ್ನು ಚಿಕನ್ ಕರಿಯನ್ನು ಮಾಡಿ ಅಂತ. ಓಕೆ ಗೈಸ್, ಚಿಕನ್ ರಸ ಮಾಡುವ ನಾವು. ಸೊ ನಾನು ಬ್ಯಾಚುಲರ್ ಇರುವಾಗ ಆಕ್ಚುಲಿ ಎಣ್ಣೆಲ್ಲ ನಾವು ಯೂಸ್ ಮಾಡ್ತಾ ಇದ್ಲು, ಬಟ್ ಇವತ್ತೊಂದು ಸ್ಪೆಷಲ್ ಬ್ಲಾಗ್ ಅಲ್ಲ, ಸ್ವಲ್ಪ ನಾನು ತುಪ್ಪ ಯೂಸ್ ಮಾಡ್ತೇನೆ. ಸೊ ಪಾತ್ರೆ ಬಿಸಿ ಆದ್ಮೇಲೆ ಉಂಟಲ್ಲ 2 ಸ್ಪೂನ್ ಸ್ವಲ್ಪ ತುಪ್ಪ ಹಾಕಿ ಆಯ್ತಾ. ಸೊ ಅದಾದ್ಮೇಲೆ 1 ಸ್ಪೂನು ಜೀರಾ ಹಾಕಿ, ಜೀರದ ಜೊತೆ ಮತ್ತೆ ನಾನು ಚಿಕ್ಕ 2 ಆನಿಯನ್ ಕಟ್ ಮಾಡಿದ್ದೇನೆ. ಸೊ ಆನಿಯನ್ ಅನ್ನು ಫ್ರೈ ಮಾಡ್ಲಿಕ್ಕೆ ಹಾಕಿ, ಅದರ ಜೊತೆ 2 ಮೆಣಸು ನಾನು ಕಟ್ ಮಾಡಿದ್ದೇನೆ, ಗ್ರೀನ್ ಚಿಲ್ಲಿ, ಮತ್ತೆ ಕರಿಬೇವಿನ ಸೊಪ್ಪು ಸ್ವಲ್ಪ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಕೆಂಪು ಆಗುವ ತನಕ ಸ್ವಲ್ಪ ಅದು ಕೆಂಪಾಗಲಿ. ಸೊ ಈರುಳ್ಳಿ ಕೆಂಪಾಗ್ಲಿಕ್ಕೆ ಬರುವಾಗ ಉಂಟಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕಿ ಮತ್ತೆ ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ. ಅದಾದ್ಮೇಲೆ ಉಂಟಲ್ಲ ನಾನು 2 ಟೊಮೆಟೊನ ತಗೊಂಡಿದ್ದೇನೆ, ಚಿಕ್ಕ ಮತ್ತು ಮೀಡಿಯಂ ಸೈಜ್ ಇದ್ದು, ಜಾಸ್ತಿ ದೊಡ್ಡದಲ್ಲ. ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿದ್ದೇನೆ. ಪೇಸ್ಟ್ ಅನ್ನು ಸಹ ಹಾಕೊಂಡು ಸೊ ಕ್ಲೀನ್ ಮಾಡಿ ಎಲ್ಲ ಇಟ್ಟಂತಹ ಚಿಕನ್ ಉಂಟು, ಚಿಕನ್ ನಾವು ಹಾಕುವ. ಎಲ್ಲ ಚಿಕನ್ ಒಟ್ಟಿಗೆ ನಾವು ಹಾಕ್ತಿದ್ದೇನೆ. ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಹುಡಿ ಒಂದು ಚಿಟಕಿ, ಒಂದು ಚಿಕ್ಕ ಸ್ಪೂನು, ಅದರಲ್ಲಿ 1 ಚಿಟಕಿ ಬರುತ್ತೆ. ಅದಾದಮೇಲೆ 2 ಸ್ಪೂನು ಮೆಣಸಿನ ಹುಡಿ, ಬಟ್ ನಮ್ಮದು ಸ್ಪೂನ್ ಚಿಕ್ಕದಿದ್ದಾಗ ನಾನು 4 ಸ್ಪೂನ್ ಹಾಕ್ತೇನೆ ನಾನು. ಮತ್ತೆ ಅದಾದಮೇಲೆ ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಹುಡಿ, ಅದೊಂದು 1 ಸ್ಪೂನ್ ರುಚಿಗೆ. ಮತ್ತೆ ಗರಂ ಮಸಾಲ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಗೆ ಹಾಕಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ಆಯ್ತಾ, ಅದು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಟೊಮೆಟೊ ಪೇಸ್ಟ್ ನಾವು ಮಾಡಿದವಲ್ಲ ಅದರದ್ದು ಮಿಕ್ಸಿ ತೊಳೆದಂತ ನೀರು. ಸೊ ಗೈಸ್, ಲಾಸ್ಟ್ಗೆ ಉಂಟಲ್ಲ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕುವ ಆಯ್ತಾ, ಫಿನಿಶ್ ಆದ್ಮೇಲೆ. ಸೊ ಬೆಂದಿದೆ ಒಳ್ಳೆ ಚಿಕನ್. ಸೊ ನಮ್ಮ ಹುಡುಗರ ಶೈಲಿಯ ಚಿಕನ್ ಕರಿ ರೆಡಿ.